ವಿಜ್ಞಾನ ಜಗತ್ತಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ಆದರೆ ಮಾನವ ದೇಹದಲ್ಲಿ ಆತ್ಮವಿದೆಯೇ ಮತ್ತು ಅದು ಇದ್ದರೆ ಸಾವಿನ ನಂತರ ಎಲ್ಲಿಗೆ ಹೋಗುತ್ತದೆ? ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ವಿಜ್ಞಾನದಿಂದ ಎಂದಿಗೂ ಸಾಧ್ಯವೇ ಆಗಿಲ್ಲ. ಜಗತ್ತಿನಲ್ಲಿ ನಿಜವಾಗಿಯೂ ಆತ್ಮಗಳಿವೆ ಎಂಬ ಪ್ರಶ್ನೆಯನ್ನು ಯಾವಾಗಲೂ ಕೇಳಲಾಗುತ್ತದೆ. ಇದ್ದರೆ ದೇಹದ ಮರಣದ ನಂತರ ಆ ಆತ್ಮಗಳು ಎಲ್ಲಿಗೆ ಹೋಗುತ್ತವೆ? ಅವು ಏನಾಗುತ್ತವೆ? ಅವು ಇನ್ನೊಂದು ದೇಹದ ಮೂಲಕ ಮತ್ತೆ ಭೂಮಿಗೆ ಮರಳುತ್ತವೆಯೋ ಅಥವಾ ಶಾಶ್ವತವಾಗಿ ವಿದಾಯ ಹೇಳುತ್ತದೆಯೋ? ಈ ಪ್ರಶ್ನೆಗಳಿಗೆ ಹಲವು ಉತ್ತರಗಳಿವೆ. ಆದರೆ ಇಲ್ಲಿಯವರೆಗೆ ತಾರ್ಕಿಕ ಉತ್ತರ ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಈ ಪ್ರಶ್ನೆ ಬಂದಾಗ ವಿಜ್ಞಾನ ಅಂದರೆ ಸೈನ್ಸ್ ಕೂಡ ಮೌನವಾಗುತ್ತದೆ. ಇತರ ವಸ್ತುಗಳಂತೆ ಮಾನವ ದೇಹವು ಸಹ ವಯಸ್ಸಾದಂತೆ ಶೀತಲಗೊಳ್ಳಲು ಪ್ರಾರಂಭಿಸುತ್ತದೆ ಎಂದು ವಿಜ್ಞಾನ ಕೂಡ ಹೇಳುತ್ತದೆ. 30 ವರ್ಷ ವಯಸ್ಸಿನ ನಂತರ ಪ್ರತಿ 10 ವರ್ಷಕ್ಕೊಮ್ಮೆ ಮೂಳೆಗಳ ಸಾಂದ್ರತೆಯು 1% ಕಡಿಮೆಯಾಗುತ್ತದೆ. ಅದೇ ರೀತಿ 35 ವರ್ಷಗಳ ನಂತರ ಮಾನವ ಸ್ನಾಯುಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಒಬ್ಬ ವ್ಯಕ್ತಿಯು 80ನೇ ವಯಸ್ಸನ್ನು ತಲುಪಿದಾಗ ಅವನ 40% ಸ್ನಾಯುಗಳು ನಾಶವಾಗುತ್ತವೆ. ಇದರಿಂದ ಆತನ ದೈಹಿಕ ಶಕ್ತಿಯು ತುಂಬಾ ದುರ್ಬಲವಾಗುತ್ತದೆ. ಅವನ ಜೀವಕೋಶಗಳ DNA ನಾಶವಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಸಾವಿನ ಮೊದಲು ಮಾನವ ದೇಹದ ಭಾಗಗಳು ಒಂದೊಂದಾಗಿ ಕೆಲಸ ಮಾಡುವುದನ್ನ ನಿಲ್ಲಿಸುತ್ತವೆ. ಇದು ಅವನ ಉಸಿರಾಟದ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ. ಇದು ಸಂಭವಿಸಿದಾಗ ಹೃದಯವು ಕಾರ್ಯನಿರ್ವಹಿಸುವುದನ್ನ ನಿಲ್ಲಿಸುತ್ತದೆ. ಇದರಿಂದಾಗಿ ದೇಹಕ್ಕೆ ಆಮ್ಲಜನಕ ಪೂರೈಕೆಯು ಮುಂದಿನ 4 ರಿಂದ 5 ನಿಮಿಷಗಳಲ್ಲಿ ನಿಲ್ಲುತ್ತದೆ ಮತ್ತು ತದನಂತರ ವ್ಯಕ್ತಿಯು ಸಾವನ್ನಪ್ಪುತ್ತಾನೆ. ಈ ಪರಿಸ್ಥಿತಿಯಲ್ಲಿ ಜೀವಕೋಶಗಳು ಸಾಯಲು ಪ್ರಾರಂಭಿಸುತ್ತವೆ. ಇದನ್ನ ದಿ ಪಾಯಿಂಟ್ ಆಫ್ ನೋ ರಿಟರ್ನ್ ಎಂದು ಕೂಡ ಕರೆಯುತ್ತಾರೆ. ಕೆಲವು ಜೀವಕೋಶಗಳು ಸಾವಿನ ನಂತರ 24 ಗಂಟೆ ಕಾಲ ಜೀವಂತವಾಗಿರುತ್ತವೆ. ದೇಶದ ಮಹಾನ್ ಋಷಿ ಮುನಿಗಳು ಸಾವಿನ ನಂತರ ನಡೆದಂತಹ ರಹಸ್ಯವನ್ನ ಬಹಿರಂಗಪಡಿಸಿದ್ದಾರೆ. ಗಾಯತ್ರಿ ಪರಿವಾರದ ಸಂಸ್ಥಾಪಕ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯ ಬರೆದಿರುವ ಪುಸ್ತಕದಲ್ಲಿ ಸಾವಿಗೆ ಸಂಬಂಧಿಸಿದ ಹಲವು ನಿಗೂಢಗಳನ್ನ ಬಯಲುಗೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ತಮ್ಮ ಪುಸ್ತಕದಲ್ಲಿ ದೇಹ ತೊರೆದ ನಂತರ ಆತ್ಮಗಳು ಸಾಮಾನ್ಯವಾಗಿ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತವೆ, ನಂತರ ಹೊಸ ಜನ್ಮವನ್ನ ಪಡೆದುಕೊಳ್ಳುತ್ತವೆ ಎಂದು ದೃಢಪಡಿಸಿದ್ದಾರೆ. ಆತ್ಮವು ದೇಹದ ಬಳಿಯಲ್ಲಿಯೇ ಸುತ್ತಾಡುತ್ತಿರುತ್ತವೆ. ಭಾರತದ ಮಹಾನ್ ಯೋಗಿಗಳು ಬರೆದ ಅನೇಕ ಪುಸ್ತಕಗಳಲ್ಲಿ ಸಾವಿನ ನಂತರ ಆತ್ಮವು ಸ್ಥೂಲ ದೇಹದಿಂದ ಸೂಕ್ಷ್ಮ ಅಂಶವಾಗಿ ಬೇರ್ಪಡುತ್ತದೆ ಎಂದು ಬರೆಯಲಾಗಿದೆ. ಈ ಸೂಕ್ಷ್ಮ ಶರೀರದ ರಚನೆಯು ಸ್ಥೂಲ ಶರೀರದಂತೆಯೇ ಇರುತ್ತದೆ. ಈ ಸೂಕ್ಷ್ಮ ದೇಹವು ಅಣುಗಳಿಂದ ಮಾಡಲ್ಪಟ್ಟಿದೆ. ಆದರೂ ಈ ಸೂಕ್ಷ್ಮ ದೇಹವು ಯಾವುದೇ ಭೌತಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಮೃತ ದೇಹವನ್ನು ತೊರೆದ ನಂತರವೂ ಆ ಆತ್ಮ, ದ ಮಿಸ್ಟರಿ ಆಫ್ ಸೋಲ್, ಅದರ ಸುತ್ತಲೂ ಸುಳಿದಾಡುತ್ತಲೇ ಇರುತ್ತದೆ. ಓರ್ವ ವ್ಯಕ್ತಿಯು ತನ್ನ ಜೀವಾವಧಿಯಲ್ಲಿ ಮಾಡಿದ ಪಾಪ ಕರ್ಮಗಳ ಆಧಾರದ ಮೇಲೆ ವ್ಯಕ್ತಿಯ ನರಕ ಮತ್ತು ಸ್ವರ್ಗವನ್ನ ಬರೆಯಲಾಗುತ್ತದೆ. ಭಗವಾನ್ ಕೃಷ್ಣನು ಭಗವದ್ಗೀತೆಯಲ್ಲಿ ದೇಹವು ಮುಖ್ಯವಾಗಿ 9 ದ್ವಾರಗಳನ್ನ ಒಳಗೊಂಡಿದೆ. ವ್ಯಕ್ತಿಯು ತನ್ನ ಜೀವಾವಧಿಯಲ್ಲಿ ಮಾಡಿದ ಕೆಲಸ ಕಾರ್ಯಗಳಿಂದ ಆ ವ್ಯಕ್ತಿಯ ಆತ್ಮವು 9 ದ್ವಾರಗಳಲ್ಲಿ ಯಾವುದಾದರೂ ಒಂದು ದ್ವಾರದಿಂದ ಹೊರಗೆ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಈ 9 ದ್ವಾರಗಳಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಸೇರಿದಂತೆ ಇನ್ನಿತರ ದ್ವಾರಗಳು ಹೊಂದಿವೆ. ವ್ಯಕ್ತಿಯು ಸದ್ಗುಣಶೀಲನಾಗಿದ್ದರೆ ಆತನ ಮರಣದ ನಂತರ ಆತ್ಮವು ಕಣ್ಣು, ಕಿವಿ, ಮೂಗು ಮತ್ತು ಬಾಯಿಯಿಂದ ಹೊರಗೆ ಹೋಗುತ್ತದೆ. ಆತ್ಮವು ಮೂಗಿನಿಂದ ಹೊರಗೆ ಹೋದರೆ ಮೂಗು ಸ್ವಲ್ಪ ವಕ್ರವಾಗಿರುತ್ತದೆ. ಅದೇ ಕಣ್ಣಿನಿಂದ ಹೊರಗೆ ಹೋದರೆ ಕಣ್ಣು ತೆರೆದಿರುತ್ತದೆ. ಕಿವಿಯಿಂದ ಆತ್ಮವು ಹೊರ ಹೋದರೆ ಕಿವಿ ಸ್ವಲ್ಪ ಮೇಲಕ್ಕೆ ಎಳೆದುಕೊಂಡಿರುತ್ತದೆ ಎನ್ನುವ ನಂಬಿಕೆ ಇದೆ. ದೇಹದ ಭಾಗಗಳಲ್ಲಿ ಸಾವಿನ ನಂತರ ಈ ಲಕ್ಷಣಗಳು ಆತ್ಮ ಸ್ವರ್ಗ ಸೇರುವುದನ್ನ ಸೂಚಿಸುತ್ತವೆ. ಜೀವಾವಧಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿದ ಜನರ ಮುಖದಲ್ಲಿ ಸತ್ತ ನಂತರ ತೃಪ್ತಿಯ ಭಾವ ಕಾಣಿಸುತ್ತದೆ. ಸಾವಿನ ಸಮಯದಲ್ಲಿ ಆ ವ್ಯಕ್ತಿಗಳ ಮುಖದಲ್ಲಿ ಅದೇನೋ ಹೊಳಪು ಇರುತ್ತದೆ. ಮರಣದ ನಂತರ ಆತ್ಮತೃಪ್ತಿಯು ಸತ್ತ ವ್ಯಕ್ತಿಯ ಮುಖದಲ್ಲಿ ಕಾಣಿಸುತ್ತದೆ. ಮರಣ ಹೊಂದಿರುವ ವ್ಯಕ್ತಿಯ ಮುಖದಲ್ಲಿ ಈ ಭಾವನೆಗಳು ಕಾಣಿಸಿದರೆ ಆ ವ್ಯಕ್ತಿಯ ಆತ್ಮವು ಸ್ವರ್ಗ ಸೇರುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೆಯೇ ತಪ್ಪು ಕೆಲಸಗಳನ್ನು ಮಾಡಿದ ಅಥವಾ ಪಾಪ ಕರ್ಮಗಳನ್ನು ಮಾಡಿದಂತಹ ಮುಖಗಳಲ್ಲಿ ಸಾವಿನ ಭಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಗರುಡ ಪುರಾಣದಲ್ಲಿ ಹೇಳುವಂತೆ ವ್ಯಕ್ತಿಯ ಪ್ರಾಣವನ್ನು ತೆಗೆಯಲು ಯಮದೂತರು ಬಂದಾಗ ಆತ್ಮ ಭಯದಿಂದ ಆ ವ್ಯಕ್ತಿಯ ದೇಹದ ಕೆಳಭಾಗಕ್ಕೆ ಚಲಿಸುತ್ತದೆ ಎನ್ನಲಾಗಿದೆ.
ಈ ಸಮಯದಲ್ಲಿ ಆತ್ಮದ ಒದ್ದಾಟದಿಂದ ಜನರು ಭಯಭೀತಗೊಂಡು ಮಲಮೂತ್ರ ವಿಸರ್ಜನೆಯನ್ನು ಕೂಡ ಮಾಡುತ್ತಾರೆ. ಯಾವ ವ್ಯಕ್ತಿ ಸಾಯುವ ಮುನ್ನ ಮಲಮೂತ್ರ ವಿಸರ್ಜನೆ ಮಾಡಿ ಸಾಯುತ್ತಾನೋ ಆ ವ್ಯಕ್ತಿಯ ಆತ್ಮವು ಮರಣದ ನಂತರ ಸ್ವರ್ಗವನ್ನ ಸೇರುವುದಿಲ್ಲ, ಅದು ನರಕವನ್ನ ಸೇರುತ್ತದೆ. ಸಾವಿನ ಸಮಯದಲ್ಲಿ ಆ ವ್ಯಕ್ತಿಯ ಬಳಿ ಗಂಗಾ ಜಲ, ತುಳಸಿ ಅಥವಾ ದರ್ಬೆಯಂತಹ ಪವಿತ್ರ ವಸ್ತುಗಳಿದ್ದರೆ ಆ ವ್ಯಕ್ತಿಯ ಆತ್ಮವು ಸ್ವರ್ಗವನ್ನು ಸೇರುತ್ತದೆಯಂತೆ. ಅಷ್ಟು ಮಾತ್ರವಲ್ಲ, ಸಾವಿನ ಸಮಯದಲ್ಲಿ ಆ ವ್ಯಕ್ತಿಯ ಬಳಿ ಈ ವಸ್ತುಗಳಿದ್ದರೆ ಆ ವ್ಯಕ್ತಿಯ ಆತ್ಮವನ್ನು ಅದೃಷ್ಟದ ಆತ್ಮವೆಂದು ಕೂಡ ಪರಿಗಣಿಸಲಾಗುತ್ತದೆ. ಇನ್ನು ಅಕಾಲಿಕ ಮರಣವಾದ ಮನುಷ್ಯರು ಹೆಚ್ಚಾಗಿ ಸ್ವರ್ಗ ಸೇರುವ ಮೊದಲು ಅವರ ಆತ್ಮಗಳು ಅಲ್ಲಿಯೇ ಅವರ ಕುಟುಂಬದ ಸುತ್ತನೇ ಓಡಾಡುತ್ತಿರುತ್ತವೆ ಅನ್ನುವ ನಂಬಿಕೆ ಇದೆ. ಗರುಡ ಪುರಾಣದ ಪ್ರಕಾರ ಅಪ್ರಾಪ್ತ ವಯಸ್ಸದಲ್ಲಿ ಯಾರಿಂದಾದರೂ ಕೊಲೆಯಾಗಿ ಪ್ರಾಣ ಹೋಗಿದ್ದರೆ ಅಂತಹ ಆತ್ಮಗಳು ಹೆಚ್ಚಾಗಿ ಆ ಪ್ರದೇಶದಲ್ಲಿಯೇ ಅಲೆದಾಡುತ್ತಿರುತ್ತವೆ ಹಾಗೂ ತನ್ನನ್ನ ಹತ್ಯೆಗೈದ ವ್ಯಕ್ತಿಗಳ ಮೇಲೆ ಸದಾ ಕಣ್ಣಿಟ್ಟಿರುತ್ತವೆ. ಸಮಯ ಬಂದಾಗ ಆ ವ್ಯಕ್ತಿಗಳ ಮೇಲೆ ಆಕ್ರಮಣ ಮಾಡಿ ಕ್ರೂರ ರೀತಿಯಲ್ಲಿ ಆ ವ್ಯಕ್ತಿಗಳು ಸಾವನ್ನಪ್ಪುವ ಹಾಗೆ ಮಾಡುತ್ತವೆ. ಆದರೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತದೆ ಎಂದು ಪುರಾಣಗಳಲ್ಲಿ ಬಣ್ಣಿಸಲಾಗಿದೆ. 2012ರಲ್ಲಿ ಉಜಿರೆಯ SDM ಕಾಲೇಜು ವಿದ್ಯಾರ್ಥಿನಿ ಧರ್ಮಸ್ಥಳದ ಅವರನ್ನು ಅಪಹರಿಸಲಾಗಿತ್ತು. ಅದೇ ರಾತ್ರಿ ಅವರ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. 2012ರ ಅಕ್ಟೋಬರ್ 10ರಂದು ಧರ್ಮಸ್ಥಳದಲ್ಲಿ ಮಣ್ಣ ಸಂಕದಲ್ಲಿ ಅವರ ಪತ್ತೆಯಾಗಿತ್ತು. ಸೌಜನ್ಯ ಅವರ ಮೇಲೆ ಅತ್ಯಾಚಾರವು ನಡೆದಿತ್ತು. ಆದರೆ ಈ ಕೇಸ್ಗೆ ಸಂಬಂಧಿಸಿದಂತೆ ಬಂಧನಕ್ಕೆ ಒಳಗಾಗಿದ್ದ ಸಂತೋಷ್ ರಾವ್ ಈಗ ನಿರಪರಾಧಿ ಎಂದು ಕೋರ್ಟ್ ಆದೇಶ ನೀಡಿದೆ. ಸದ್ಯ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಯಾರಿಗೂ ಕೂಡ ಶಿಕ್ಷೆಯಾಗಿಲ್ಲ. ಸ್ನೇಹಿತರೆ, ಒಂದು ವೇಳೆ ಪುರಾಣಗಳಲ್ಲಿ ಆತ್ಮಕ್ಕೆ ಸಂಬಂಧಿಸಿದ ಮಾಹಿತಿ ನಿಜವಾಗಿದ್ದರೆ ಸುಮಾರು ವರ್ಷಗಳ ಹಿಂದೆ ಧರ್ಮಸ್ಥಳ ಹತ್ತಿರ ನಡೆದ ಆತ್ಮವು ಅಲ್ಲೇ ಸುಳಿದಾಡುತ್ತಿರಬಹುದು. ಇಂದಿಲ್ಲ ನಾಳೆ ಆತ್ಮ ತನ್ನ ಮಾಡಿ ಕೊಂದಂತಹ ಆ ನರ ಪಿಶಾಚಿಗಳನ್ನು ಸರಿಯಾದ ಸಮಯ ನೋಡಿ ಅವಳ ಪ್ರಾಣ ತೆಗೆಯುತ್ತಾಳೆ ಅನ್ನುವ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಆ ದೇವರು ಇದ್ದಾನೆ, ಮಂಜುನಾಥ ಇದ್ದಾನೆ ಎನ್ನುವುದಾದರೆ ಅತಿ ಬೇಗ ಮುಕ್ತಿ ಸಿಗಲು ಎನ್ನುವ ಭರವಸೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ಇಂತಹದೇ ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.